ಈ ಸಲ ಕಪ್ ನಮ್ದೆ ಅಂತ RCB ಹೇಳ್ತಾನೆ ಬಂದಿದೆ. ಆದ್ರೆ 17 ವರ್ಷಗಳಿಂದ ಒಂದೇ ಒಂದು ಕಪ್ ಗೆದ್ದಿಲ್ಲ. ಸಾಲು ಸಾಲು ಸೋಲುಗಳನ್ನು ನೋಡಿ ಕಂಗೆಟ್ಟು ಹೋಗಿದೆ. ದಿನೇಶ್ ಕಾರ್ತಿಕ್ ಅಬ್ಬರದ ಆಟ, ಕಿಂಗ್ ಕೊಹ್ಲಿ 6 ಮೇಲೆ 6 ಬಾರಿಸಿದ್ರು ಕೂಡ ಈ ಬಾರಿ ಕಪ್ ಕೈ ತಪ್ಪಿ ಹೋಗಿದೆ. ಈ ಸಲ ಕಪ್ ನಮ್ದೆ ಅಂತ ಅಂತಿದ್ದವರೆಲ್ಲ ಮುಂದಿನ ಸಲ ಕಪ್ ನಮ್ದೆ ಅನ್ನೋ ತರ ಆಗಿದೆ. ಮುಂದೆಯೂ ಇದೇ ರೀತಿ ಸೋಲು ಕಾಣ್ತಾ ಹೋದ್ರೆ ಪರಿಸ್ಥಿತಿ ಏನು? ಸೋಲನ್ನ ಗೇಲಿ ಮಾಡಿದವರ ಮುಂದೆ ಕಪ್ ಗೆದ್ದು ಬೀಗೋದು ಯಾವಾಗ ಎಂಬ ಕೊರಗು ಪ್ರತಿಯೊಬ್ಬ RCB ಅಭಿಮಾನಿಯನ್ನ ಕಾಡ್ತಾ ಇದೆ. ಇದೀಗ IPL ಅಂಗಳದಲ್ಲಿ ಬಿಸಿ ಬಿಸಿ ಚರ್ಚೆಯೊಂದು ಶುರುವಾಗಿದೆ. 2025ರ IPL ನಲ್ಲಿ RCB ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಆಗಲಿದ್ದಾರೆ ಎಂಬ ಮಾತೊಂದು ಕೇಳಿ ಬಂದಿದೆ. ಈ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. RCB ಕಪ್ ಗೆಲ್ಲಬೇಕು ಎಂಬುದು ಕೋಟಿ ಕೋಟಿ ಕನ್ನಡಿಗರ ಆಸೆ. ಬೆಂಗಳೂರು ತಂಡಕ್ಕೆ ದೊಡ್ಡ ಮಟ್ಟದಲ್ಲೇ ಫ್ಯಾನ್ಸ್ ಕ್ರೇಜ್ ಇದೆ. ಆದ್ರೆ ಏನ್ ಮಾಡೋದು? IPL ಶುರುವಾಗಿ 17 ವರ್ಷ ಕಳೆದ್ರೂ ನಮ್ಮ RCB ಕಪ್ ಗೆದ್ದೇ ಇಲ್ಲ. ಈ ಬಾರಿಯಂತೂ ಹೊಸ ಅಧ್ಯಾಯದೊಂದಿಗೆ RCB ತೊಡೆ ತಟ್ಟಿ ಅಖಾಡಕ್ಕೆ ಬಂದಿತ್ತು. ಆದ್ರೆ ಹೊಸ ಅಧ್ಯಾಯ ಮುಕ್ತಾಯವಾಗಿದ್ದು ಸೋಲಿನೊಂದಿಗೆ. ಸತತ 6 ಸೋಲುಗಳನ್ನು ದಾಖಲಿಸುವ ಮೂಲಕ ಪ್ಲೇ ಆಫ್ಗೆ ರೋಚಕವಾಗಿ ಎಂಟ್ರಿ ಕೊಟ್ಟಿದ್ರು ಕೂಡ ಕಪ್ ಕೈಗೆ ಬರಲೇ ಇಲ್ಲ. ಆದ್ರೆ IPL ಇತಿಹಾಸದಲ್ಲೇ ನೆನಪಿಟ್ಟುಕೊಳ್ಳುವಂತಹ ಶಾಕಿಂಗ್ ಕಮ್ ಬ್ಯಾಕ್ ಮಾಡಿದ್ದು RCB ಸಾಧನೆಯಂತೂ ಹೌದು. ಹೀಗಾಗಿ ಈ ಬಾರಿ RCB ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಹೋಪ್ ಕೂಡ ಹುಟ್ಟಿಕೊಂಡಿತ್ತು. ಈಗ ಈ ಸೀಸನ್ ಮುಗಿದ ಅಧ್ಯಾಯ. ಆದ್ರೆ ಒನ್ಸ್ ಅಗೇನ್ ಮುಂದಿನ ಸಲ ಕಪ್ ನಮ್ದೆ ಅಂತ ಫ್ಯಾನ್ಸ್ ಕೂಡ ಡಿಸೈಡ್ ಮಾಡಿಯಾಗಿದೆ. ಜೊತೆಗೆ RCB ಮಾಲೀಕರನ್ನ ಬದಲಾಯಿಸಿ, ಕ್ಯಾಪ್ಟನ್ ಬದಲಾಯಿಸಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ ಆಗಲಿದ್ದಾರೆ ಎಂಬ ಸುದ್ದಿ ಸಂಚಲನ ಸೃಷ್ಟಿಸಿದೆ. ಇದೀಗ RCB ಬಗ್ಗೆ ಟೀಮ್ ಇಂಡಿಯಾದ ಮಾಜಿ ಹಿರಿಯ ಆಟಗಾರ ಆಕಾಶ್ ಚೋಪ್ರಾ ಧ್ವನಿ ಎತ್ತಿದ್ದಾರೆ. 2025ರಲ್ಲಿ RCBಗೆ ವಿರಾಟ್ ಕೊಹ್ಲಿಯ ಕ್ಯಾಪ್ಟನ್ ಅಂತ ಹೇಳಿದ್ದಾರೆ. RCB ಫ್ರಾಂಚೈಸಿ ತಮ್ಮ ತಂಡದಲ್ಲಿ ಮೊದಲು ಉಳಿಸಿಕೊಳ್ಳುವ ಆಟಗಾರ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಕೇವಲ ರಿಟೈನ್ ಮಾಡಿಕೊಂಡ್ರೆ ಸಾಲದು. RCBಯ ಕ್ಯಾಪ್ಟನ್ ಆಗಿ ಕೊಹ್ಲಿ ಅವರನ್ನ ನೇಮಕ ಮಾಡಿಕೊಳ್ಬೇಕು. ಆಗ ಫ್ರಾಂಚೈಸಿಗೊಂದು ಬಲ ಬರುತ್ತೆ. ತಂಡವನ್ನ ಮುನ್ನಡೆಸುವ ಜವಾಬ್ದಾರಿಯನ್ನ ರನ್ ಮಿಷನ್ ತೆಗೆದುಕೊಂಡ್ರೆ ಉತ್ತಮ. ಇಲ್ದಿದ್ರೆ ಫ್ರಾಂಚೈಸಿಯವರು ಹೊಸ ನಾಯಕನಿಗಾಗಿ ಹುಡುಕಾಟ ನಡೆಸಬೇಕಾಗುತ್ತೆ ಅಂತ ಆಕಾಶ್ ಚೋಪ್ರಾ ಹೇಳಿದ್ದಾರೆ. ಇವರ ಹೇಳಿಕೆಯಿಂದಾಗಿ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ. ಇನ್ನು 2025ರಲ್ಲಿ ನಡೆಯುವ IPL 18ನೇ ಸೀಸನ್ಗೆ ತಂಡದಿಂದ ಫಾಫ್ ಡು ಪ್ಲೆಸಿಸ್, ಗ್ಲೆನ್ ಮ್ಯಾಕ್ಸ್ವೆಲ್, ಲಾಕಿ ಫೆರ್ಗಸನ್ ಅವರನ್ನ RCB ಫ್ರಾಂಚೈಸಿ ಕೈ ಬಿಡಲಿದೆ. ಫಾಫ್ಗೆ ವಯಸ್ಸಾಗ್ತಿದೆ, ಅವರನ್ನ ಟೀಮ್ನಿಂದ ಬಿಡೋದು ಬಹುತೇಕ ಖಚಿತ ಅಂತ ಆಕಾಶ್ ಚೋಪ್ರಾ ಹೇಳಿದ್ದಾರೆ. ಇವರ ಈ ಹೇಳಿಕೆ ಈಗ ಭಾರಿ ಸೌಂಡ್ ಮಾಡ್ತಾ ಇದೆ. ಹೀಗಾಗಿ ಕೊಹ್ಲಿ ಕ್ಯಾಪ್ಟನ್ ಆದ್ರೆ ನಮ್ಮ ಬೆಂಗಳೂರು ತಂಡ ಕಪ್ ಗೆಲ್ಬಹುದಂತ ಫ್ಯಾನ್ಸ್ ಮಾತಾಡ್ಕೊಳ್ತಿದ್ದಾರೆ. ಕಿಂಗ್ ಕೊಹ್ಲಿ ಈ ಹಿಂದೆಯೂ ಕ್ಯಾಪ್ಟನ್ ಆಗಿ RCBಯನ್ನ ಮುನ್ನಡೆಸಿದ್ರು. 2013ರಿಂದ 2021ರವರೆಗೆ ವಿರಾಟ್ ಕೊಹ್ಲಿ RCB ತಂಡದ ಕ್ಯಾಪ್ಟನ್ ಆಗಿದ್ರು. 2016ರ ಆವೃತ್ತಿಯಲ್ಲಿ ತಂಡವನ್ನ ಫೈನಲ್ ವರೆಗೂ ಮುನ್ನಡೆಸಿದ್ರು. ದುರಾದೃಷ್ಟವಶಾತ್ ಫೈನಲ್ ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎದುರು RCB ಸೋತಿತು. IPL ಟೂರ್ನಿಯ 2021ರ ಆವೃತ್ತಿಯಲ್ಲಿ ಅಕ್ಟೋಬರ್ 11ರಂದು UAEನ ಶಾರ್ಜಾ ಕ್ರೀಡಾಂಗಣದಲ್ಲಿ RCB ತಂಡವನ್ನ ವಿರಾಟ್ ಕೊಹ್ಲಿ ಕೊನೆ ಬಾರಿ ಮುನ್ನಡೆಸಿದ್ರು. ನಂತರ RCB ನಾಯಕತ್ವಕ್ಕೆ ಗುಡ್ ಬೈ ಹೇಳಿದ್ರು. ಇದೇ ಕಾರಣಕ್ಕೆ IPL 2022ರ ಟೂರ್ನಿಯ ಮೆಗಾ ಆಕ್ಷನ್ ಅಲ್ಲಿ RCB ದಕ್ಷಿಣ ಆಫ್ರಿಕಾದ ದಿಗ್ಗಜ ಫಾಫ್ ಡು ಪ್ಲೆಸಿಸ್ ಅವರನ್ನ ಖರೀದಿ ಮಾಡಿತ್ತು. ನಂತರ ಅವರಿಗೆ ನಾಯಕತ್ವ ವಹಿಸಿತ್ತು. ಫಾಫ್ ಡು ಪ್ಲೆಸಿಸ್ ಸಾರಥ್ಯದಲ್ಲಿ RCB IPL 2022ರ ಟೂರ್ನಿಯಲ್ಲಿ ಪ್ಲೇ ಆಫ್ ತಲುಪಿ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ನಿರಾಶೆ ಅನುಭವಿಸಿತು. ಈ ಬಾರಿಯೂ RCB ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿತ್ತು. ಆದ್ರೆ ಲಕ್ ನಮ್ಮ ತಂಡದ ಪರವಾಗಿಲ್ಲ. ಹೀಗಾಗಿ ಕಪ್ ಬೇರೆ ತಂಡದ ಪಾಲಾಯಿತು. ಮುಂದಿನ ಟೂರ್ನಿಗಳಲ್ಲೂ ಎಷ್ಟು ಅಂತ ಸೋಲನ್ನ ನೋಡೋದು? ಹೀಗಾಗಿ ಕಿಂಗ್ ಕೊಹ್ಲಿಯೇ ಕ್ಯಾಪ್ಟನ್ ಆಗ್ಬೇಕು ಎಂಬ ಒತ್ತಾಯವೂ ಕೇಳಿ ಬರ್ತಿದೆ. ಇದರ ಜೊತೆಗೆ ದಿನೇಶ್ ಕಾರ್ತಿಕ್ RCB ಕೋಚ್ ಆಗ್ಬೇಕು. ಆಗ DK VK ಇಬ್ರು ಸೇರಿದ್ರೆ RCB ಗೆಲುವಿನ ಕೇಕೆ ಹಾಕೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತು? ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದ್ರೆ ಮುಂದಿನ ಸಲವಾದ್ರೂ ಕಪ್ ನಮ್ದೇ ಆಗುತ್ತಾ ಅನ್ನೋ ಬಗ್ಗೆ ಕಾಮೆಂಟ್ ಮಾಡಿ. ಆದ್ರೆ ನೀವು ಹಾಕುವ ಕಾಮೆಂಟ್ ನಲ್ಲಿ ಭಾಷೆಯ ಮೇಲೆ ಹಿಡಿತಾ ಇರ್ಲಿ. ನಮಸ್ಕಾರ.